ನೋಡಿ, ಜ್ಯೋತಿಷ್ಯ ಕಲಿಯೋದಕ್ಕೆ ಮುಖ್ಯವಾಗಿ ಬೇಕಾಗುವಂತಹ ಅಂಶಗಳನ್ನ ಇವತ್ತು ಹೇಳ್ತಾ ಇದ್ದೀನಿ. ಇದೆಲ್ಲವನ್ನ ಕೂಡ ಬಾಯಿಪಾಠ ಮಾಡಿಕೊಳ್ಳುವಂಥದ್ದು ತೀರಾ ಅನಿವಾರ್ಯ. ಇವತ್ತಿನ ಕ್ಲಾಸ್ನಲ್ಲಿರುವಂತಹ ಮಾಹಿತಿಗಳಿದಾವೆ, ಇವೆಲ್ಲವನ್ನ ನೀವು ಬಾಯಿಪಾಠ ಮಾಡ್ಕೋಬೇಕು. ಇದೆಲ್ಲವನ್ನ ನೆನಪಲ್ಲಿಟ್ಕೊಳ್ಳುವಂಥದ್ದು. ಇಷ್ಟೊಂದು ಅಂಶಗಳಿದಾವೆ, ಹೇಗೆ ಬಾಯಿಪಾಠ ಮಾಡ್ಕೊಳ್ಳುವಂಥದ್ದು, ಹೇಗೆ ನೆನಪಲ್ಲಿಟ್ಕೊಳ್ಳುವಂಥದ್ದು ಅನ್ನೋಂಥ ಗೊಂದಲ ನಿಮ್ಮನ್ನ ಕಾಡಬಹುದು. ಏನಿಲ್ಲ, ಪ್ರತಿನಿತ್ಯ ಅಭ್ಯಾಸ ಮಾಡ್ಕೋತಾ ಹೋದ್ರೆ ಇವೆಲ್ಲವೂ ಕೂಡ ನೆನಪಿನಲ್ಲಿ ಇರುತ್ತೆ. ನೋಡಿ, ಮೊದಲು ಪಂಚಾಂಗದ ಬಗ್ಗೆ ನೋಡೋದಾದ್ರೆ, ಪಂಚಾಂಗವನ್ನ ಪಂಚ ಅಂಗ ಅಂತ ಕರಿತೀವಿ. ಪಂಚ ಅಂದ್ರೆ ಐದು ಅಂಗಗಳು ಅಂದ್ರೆ 5 ವಿಭಾಗಗಳು ಅಂತ ಕರಿತೀವಿ. ಅದರಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತೆ ಕರಣ ಅನ್ನೋದು ಬರುತ್ತೆ. ಈ 5 ಭಾಗಗಳು ಸೇರಿ ಪಂಚಾಂಗವಾಗುತ್ತೆ. ಒಂದು ಪಂಚಾಂಗ ನೋಡುವಾಗ ಇದಿಷ್ಟನ್ನು ಕೂಡ ನೋಡಬೇಕು. ಓಕೆನಾ? ಸೊ ಇದಿಷ್ಟನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇದೆಲ್ಲದ್ರ ಬಗ್ಗೆ ಕೂಡ ಮುಂದಿನ ತರಗತಿಗಳಲ್ಲಿ ಹೇಳ್ತೀನಿ. ಇದು ಮುಹೂರ್ತ ನೋಡುವಾಗ ಇಡುವಂತಹ, ಮುಹೂರ್ತಗಳನ್ನ ಚೆಕ್ ಮಾಡುವಾಗ ಬಳಸುವಂತಹ ವಿಧಾನಗಳು. ಇದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಹೋಗಲ್ಲ. ಇದು ಜ್ಯೋತಿಷ್ಯದ ಮೇಲೆ ಫೋಕಸ್ ಆಗಿರುವಂತಹ ಕೋರ್ಸ್ ಆಗಿರೋದ್ರಿಂದ ಇವುಗಳ ಬಗ್ಗೆ ಬ್ರೀಫ್ ಆಗಿ ಹೇಳಿ ಮುಂದುವರ್ಸ್ಕೊಂಡು ಹೋಗ್ತೀನಿ. ಇದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇವುಗಳನ್ನ ಖಂಡಿತವಾಗ್ಲೂ ಮುಖ್ಯವಾಗಿರುವಂತಹ ಅಂಶ, ಆದ್ರೆ ಇದ್ರ ಬಗ್ಗೆ ಈಗಲೇ ಅಷ್ಟೊಂದು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಓಕೆನಾ? ಹಾಗೆ ನೆಕ್ಸ್ಟ್ ನೋಡಿ, ನವಗ್ರಹಗಳು. ಇದನ್ನ ಕೂಡ ಬಾಯ್ಪಾಠ ಮಾಡ್ಕೋಬೇಕು. ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತೆ ಕೇತು. ಇವು ನವಗ್ರಹಗಳು, ಜ್ಯೋತಿಷ್ಯದಲ್ಲಿರುವಂತಹ ನವಗ್ರಹಗಳು. ಇವುಗಳ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇದು ಬಾಯ್ಪಾಠ ಆಗಿರುತ್ತೆ. ಸ್ವಲ್ಪ ಬೇಸಿಕ್ ಗೊತ್ತಿದ್ರೂ ಕೂಡ ಈ ನವಗ್ರಹಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ಮಾಹಿತಿ ಇದ್ದೇ ಇರುತ್ತೆ. ಹಾಗೇನೆ ನೆಕ್ಸ್ಟ್ 27 ನಕ್ಷತ್ರಗಳ ಹೆಸರು ಹಾಗೂ ಅವುಗಳ ಅಧಿಪತಿ ಇಲ್ಲಿ ಒಟ್ಟಿಗೆ ಕೊಟ್ಟಿದ್ದೀನಿ. ಅಂದ್ರೆ ಸ್ವಲ್ಪ ಬೇಗ ಮುಗಿಸೋಣ ಅನ್ನೋ ಕಾರಣಕ್ಕೆ, ಒಂದ್ ಸ್ವಲ್ಪ ಡೀಟೇಲ್ ಆಗಿ ಎರಡೂ ಕೂಡ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಕೊಟ್ಟಿದ್ದೀನಿ. ನೋಡಿ, ಮೊದಲನೇ ನಕ್ಷತ್ರ ಆಗಿರುವಂತಹ ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು ಆಗ್ತಾನೆ. ಅದನ್ನು ಕೂಡ ಜೊತೆಗೆ ಮುಂದೆ ಕೂಡ ಕೊಟ್ಟಿದ್ದೀನಿ. ಹಾಗೆ ಇಂಗ್ಲಿಷ್ ನಲ್ಲಿ ಬ್ರಾಕೆಟ್ ಕೂಡ ಹಾಕಿ ಕೊಟ್ಟಿದ್ದೀನಿ. ಎರಡನೇದು ಭರಣಿ ನಕ್ಷತ್ರ ಅಧಿಪತಿ ಶುಕ್ರನಾಗ್ತಾನೆ. ಇಂಗ್ಲಿಷ್ ನಲ್ಲಿ ವೀನಸ್ ಅಂತ ಕರಿತೀವಿ. ಹಾಗೆ ಕೃತಿಕಾ ನಕ್ಷತ್ರ 3ನೇ ನಕ್ಷತ್ರದ ಅಧಿಪತಿ ಸೂರ್ಯ ಆಗ್ತಾನೆ. 4ಕ್ಕೆ ರೋಹಿಣಿ ನಕ್ಷತ್ರಕ್ಕೆ ಚಂದ್ರ, ಮೃಗಶಿರ ನಕ್ಷತ್ರಕ್ಕೆ ಕುಜ ಅಧಿಪತಿ ಆಗ್ತಾನೆ. ಆರಿದ್ರ ನಕ್ಷತ್ರಕ್ಕೆ ರಾಹು, 7ನೇ ಪುನರ್ವಸು ನಕ್ಷತ್ರಕ್ಕೆ ಗುರು, 8ನೇ ಪುಷ್ಯಮಿ ನಕ್ಷತ್ರಕ್ಕೆ ಶನಿ, 9ನೇ ಆಶ್ಲೇಷ ನಕ್ಷತ್ರಕ್ಕೆ ಬುಧ, ಮತ್ತೆ 10ನೇ ನಕ್ಷತ್ರ ಆಗಿರುವಂತಹ ಮಕರ ನಕ್ಷತ್ರಕ್ಕೆ ಅಥವಾ ಮಘ ನಕ್ಷತ್ರಕ್ಕೆ ಅಧಿಪತಿ ಕೇತು ಆಗ್ತಾನೆ. ಇದನ್ನ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ನೀವು ಲೈವ್ ಕ್ಲಾಸ್ ನೋಡಿದ್ರೆ ನಿಮ್ಗೆ ನೆನಪಿರುತ್ತೆ, ಇಲ್ಲ ಅಂದ್ರೆ ಕೂಡ ಇನ್ನೊಂದ್ಸಲ ಹೇಳ್ತೀನಿ. ನೋಡಿ, ಮೊದಲನೇ ನಕ್ಷತ್ರ ಕೇತು ಆಗುತ್ತೆ. ಕೇತುವಿನ ನಂತರ ಶುಕ್ರನ ನಂತರ ಸೂರ್ಯ, ಚಂದ್ರ, ಕುಜ, ರಾಹು, ಗುರು, ಶನಿ, ಬುಧ. ಇಲ್ಲಿಗೆ 9 ರಾಶಿಗಳ ಅಧಿಪತ್ಯವಿರುವಂತಹ ನಕ್ಷತ್ರಗಳು ಮುಗೀತು. ಈಗ ಮತ್ತೆ ಮಖದಿಂದ, ಈಗ ಆರಂಭದಲ್ಲಿ ಯಾವ ರೀತಿಯಾಗಿ ಕೇತು ಬಂದಿತ್ತೋ ಅದೇ ರೀತಿಯಾಗಿ ಇಲ್ಲಿ ಮಖ ನಕ್ಷತ್ರ ಮತ್ತೆ ಕೇತುವಿನಿಂದ ಇದೇ ರೀತಿಯ ಸೈಕಲ್ ಆನ್ ಆಗುತ್ತೆ. ಕೇತು, ಶುಕ್ರ, ಸೂರ್ಯ, ಚಂದ್ರ ಇದೇ ಪ್ಯಾಟರ್ನ್ ಅಲ್ಲಿ ಮತ್ತೆ ಇನ್ನೊಮ್ಮೆ ರಿಪೀಟ್ ಆಗುತ್ತೆ. ಈ ರೀತಿ 3 ಸಲ ರಿಪೀಟ್ ಆಗುತ್ತೆ. ಉದಾಹರಣೆಗೆ ನೋಡಿ, ಮಖ ನಕ್ಷತ್ರಕ್ಕೆ ಕೇತು ಅಧಿಪತಿ, ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಶುಕ್ರ, ಉತ್ತರ ಪಾಲ್ಗುಣಿ ನಕ್ಷತ್ರಕ್ಕೆ ಸೂರ್ಯ, ಹಸ್ತ ನಕ್ಷತ್ರಕ್ಕೆ ಚಂದ್ರ, ಚಿತ್ತ ನಕ್ಷತ್ರಕ್ಕೆ ಕುಜ, ಸ್ವಾತಿ ನಕ್ಷತ್ರಕ್ಕೆ ರಾಹು, ವಿಶಾಖ ನಕ್ಷತ್ರಕ್ಕೆ ಗುರು, ಅನುರಾಧ ನಕ್ಷತ್ರಕ್ಕೆ ಶನಿ, ಜ್ಯೇಷ್ಠ ನಕ್ಷತ್ರಕ್ಕೆ ಬುಧ, ಮೂಲ ನಕ್ಷತ್ರಕ್ಕೆ ಮತ್ತೆ ಕೇತು. ಇದು 3ನೆಯ ಒಂದು ಪ್ಯಾಟರ್ನ್ ಬಂದಿರುವಂಥದ್ದು. 3 ಸಲ ಈ ಸೈಕಲ್ ರಿಪೀಟ್ ಆಗುತ್ತೆ. ಇಲ್ಲಿಂದ ಮತ್ತೆ ರಿಪೀಟ್ ಆಗಿ ಮತ್ತೆ 9 ನಕ್ಷತ್ರಗಳಿಗೆ ಮತ್ತೆ ರಿಪೀಟ್ ಆಗಿ ಕೊನೆಗೆ ಬುಧನಿಂದ ಎಂಡ್ ಆಗುತ್ತೆ. ನೋಡಿ, ಮೂಲ ನಕ್ಷತ್ರಕ್ಕೆ ಕೇತು, ಪೂರ್ವಾಷಾಢ ನಕ್ಷತ್ರಕ್ಕೆ ಶುಕ್ರ, ಉತ್ತರಾಷಾಢ ನಕ್ಷತ್ರಕ್ಕೆ ಸೂರ್ಯ, ಶ್ರವಣ ನಕ್ಷತ್ರಕ್ಕೆ ಚಂದ್ರ, ಧನಿಷ್ಠ ನಕ್ಷತ್ರಕ್ಕೆ ಕುಜ, ಶತಭಿಷ ನಕ್ಷತ್ರಕ್ಕೆ ರಾಹು, ಪೂರ್ವ ಭಾದ್ರಪದ ನಕ್ಷತ್ರ ಅಂದ್ರೆ ಪೂರ್ವಭಾದ್ರ ನಕ್ಷತ್ರಕ್ಕೆ ಗುರು, ಉತ್ತರ ಭಾದ್ರಪದ ಅಥವಾ ಉತ್ತರ ಭಾದ್ರ ನಕ್ಷತ್ರಕ್ಕೆ ಶನಿ, ಕೊನೆಯದಾಗಿ ರೇವತಿ ನಕ್ಷತ್ರಕ್ಕೆ ಬುಧ. ಇಲ್ಲಿಗೆ 3 ಸೈಕಲ್ ಕಂಪ್ಲೀಟ್ ಆಗಿ 27 ನಕ್ಷತ್ರಗಳು ಕೂಡ ಕಂಪ್ಲೀಟ್ ಆಗುತ್ತೆ. 9 ಗ್ರಹಗಳಿಗೆ 27 ನಕ್ಷತ್ರವನ್ನ ಸಮವಾಗಿ ವಿಭಜಿಸಿದಾಗ ಒಂದೊಂದು ನಕ್ಷತ್ರಗಳು ಅಂದ್ರೆ 3 ನಕ್ಷತ್ರಗಳು ಒಂದು ರಾಶಿಯಗೆ ಅಧಿಪತಿಗೆ ಬರುತ್ತೆ. ಉದಾಹರಣೆಗೆ ಕೇತುವಿಗೆ 3 ನಕ್ಷತ್ರಗಳು, ಮಕ, ಮೂಲ ಮತ್ತೆನೆ ಇನ್ನೊಂದು ಅಶ್ವಿನಿ ನಕ್ಷತ್ರ. ಅದೇ ರೀತಿಯಾಗಿ ಎಲ್ಲದಕ್ಕೂ ಕೂಡ ಇರುವಂತದ್ದು. ಓಕೆನಾ? ಉದಾಹರಣೆಗೆ ರೋಹಿಣಿ ಅಥವಾ ಹಸ್ತ ಮತ್ತೆ ಶ್ರವಣ ನಕ್ಷತ್ರ, ಇದಿಷ್ಟು ಚಂದ್ರನ ನಕ್ಷತ್ರಗಳು. ಈ ರೀತಿಯಾಗಿ. ಓಕೆನಾ?
ಹಾಗೆ ನೆಕ್ಸ್ಟ್ ಬಂದ್ರೆ 12 ರಾಶಿ ಹಾಗೂ ಅವುಗಳ ಅಧಿಪತಿಗಳು. ಇದನ್ನ ಇಂಗ್ಲಿಷ್ ನಲ್ಲೂ ಕೂಡ ಕೊಟ್ಟಿದ್ದೀನಿ. ನಮ್ಮ ಕ್ಲಾಸ್ ಆಲ್ಮೋಸ್ಟ್ ಆಗಿ ಎಲ್ಲವೂ ಕೂಡ ಕನ್ನಡದಲ್ಲೇ ಇರುತ್ತೆ. ಜಸ್ಟ್ ನಿಮ್ಮ ರೆಫರೆನ್ಸಿಗೆ ಇರ್ಲಿ ಅಂತ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದೀನಿ ಅಷ್ಟೇನೆ. ಯಾವುದನ್ನು ಕೂಡ ಎಲ್ಲಾ ಕ್ಲಾಸ್ಗಳು ಕೂಡ ಇಂಗ್ಲಿಷ್ ನಲ್ಲೂ ಕೂಡ ರೆಫರೆನ್ಸ್ ಕೊಡಲ್ಲ. ಜಸ್ಟ್ ಇವತ್ತು ಮಾತ್ರ ಕೊಡ್ತಾ ಇರುವಂತದ್ದು ಎಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಕೇವಲ ಕನ್ನಡದಲ್ಲೇ ಕೊಡ್ತಾ ಇರುವಂತದ್ದು. ಬೇರೆ ಯಾವುದೇ ಒಂದು ಭಾಷೆಗಳನ್ನ, ಸಂಸ್ಕೃತ ಶ್ಲೋಕಗಳಾಗ್ಲಿ ಅಥವಾ ಇಂಗ್ಲಿಷ್ ಆಗ್ಲಿ ಹೆಚ್ಚಾಗಿ ಬಳಸಲ್ಲ. ಸಂಸ್ಕೃತ ಶ್ಲೋಕಗಳನ್ನ ಕೂಡ ನಾನು ಬೇಕಿದ್ರೆ ಕೊನೆಯಲ್ಲಿ ಕ್ಲಾಸ್ ಮುಗಿದ ಸಂದರ್ಭದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೆ. ಅದನ್ನ ಅನಂತರ ನೋಡೋಣ. ಈಗಲೇ ಎಲ್ಲವನ್ನ ಹಾಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಓಕೆನಾ? ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಅಧಿಪತಿ ಕುಜನಾಗ್ತಾನೆ. ವೃಷಭ ರಾಶಿಗೆ ಶುಕ್ರ ಅಧಿಪತಿ. ಮಿಥುನ ರಾಶಿಗೆ ಬುಧ, ಕರ್ಕಾಟಕ ರಾಶಿಗೆ ಚಂದ್ರ, ಸಿಂಹ ರಾಶಿಗೆ ಸೂರ್ಯ, ಕನ್ಯಾ ರಾಶಿಗೆ ಬುಧ, ತುಲಾ ರಾಶಿಗೆ ಶುಕ್ರ, ವೃಶ್ಚಿಕಕ್ಕೆ ಕುಜ, ಧನುಸ್ಸು ಅಥವಾ ಧನುರ್ ರಾಶಿಗೆ ಗುರು, ಮಕರ ರಾಶಿಗೆ ಶನಿ, ಕುಂಭ ರಾಶಿಗೆ ಶನಿ, ಮತ್ತೆ ಮೀನ ರಾಶಿ ಕೊನೆಯದಾಗಿ ಗುರು ಅಧಿಪತಿ ಆಗ್ತಾನೆ. ಇದನ್ನು ಕೂಡ ಬಾಯ್ಪಾಠ ಮಾಡ್ಕೋಬೇಕು. ಹಾಗೆ ನೋಡಿ, ತಿಥಿಗಳು ಅಂತ ಬರುತ್ತೆ. ತಿಥಿಗಳು ಅಂತಂದ್ರೆ ನಾವಿವಾಗ ನಮ್ಮ ಡೇಟ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ತಾ ಇದ್ದೀವೋ, ಆದ್ರೆ ನಮ್ಮ ಪಂಚಾಂಗದ ಪ್ರಕಾರ ನಮಗೆ ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷ ಅಂತ 2 ತಿಥಿಗಳಿರುತ್ತೆ. ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಹೋಗ್ತಾ ಇರುವಂತಹ ಪಕ್ಷ ಶುಕ್ಲ ಪಕ್ಷ, ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಹೋಗ್ತಾ ಇರುವಂತಹ ಪಕ್ಷ ಕೃಷ್ಣ ಪಕ್ಷ ಅಂತ ಕರಿತೀವಿ. ಶುಕ್ಲ ಪಕ್ಷದಲ್ಲಿ ವೃದ್ಧಿ ಚಂದ್ರ, ಕೃಷ್ಣ ಪಕ್ಷದಲ್ಲಿ ಕ್ಷೀಣ ಚಂದ್ರ. ಅಂದ್ರೆ ಶುಕ್ಲ ಪಕ್ಷದಲ್ಲಿ ಚಂದ್ರ ದಿನದಿನಕ್ಕೂ ಬಲವಾಗಿ ಹೋಗ್ತಾನೆ. ಅಮಾವಾಸ್ಯೆಯ ದಿನ ಚಂದ್ರನ ಶಕ್ತಿ ಕಡಿಮೆ ಇರುತ್ತೆ. ಹುಣ್ಣಿಮೆಯ ದಿನ ಚಂದ್ರ ಪ್ರಕಾಶಮಾನವಾಗಿ ಸುಂದರವಾಗಿ ಕಾಣಿಸ್ತಾನೆ ಅನ್ನುವಂಥದ್ದು ಶುಕ್ಲ ಪಕ್ಷ ಹಾಗೆ ಕೃಷ್ಣ ಪಕ್ಷ. ಸೊ ಇಲ್ಲಿ ನಾವು ಇದನ್ನ ಚಂದ್ರನ ಒಂದು ಚಲನೆಯ ಆಧಾರದ ಮೇಲೆ ಮಾಡ್ತಾ ಇರುವಂತಹ ತಿಥಿಗಳು. ದಿನ ದಿನಕ್ಕೆ ಚಂದ್ರನಲ್ಲಾಗುವಂತಹ ಬದಲಾವಣೆಗಳೇ ತಿಥಿಗಳು ಹೊರತು ಇನ್ನೇನು ಅಲ್ಲ. ಓಕೆನಾ? ಮೊದಲನೇದಾಗಿ ಪ್ರತಿಪದ. ಇದು ತಿಥಿಯಲ್ಲಿ ಮೊದಲ ಅಥವಾ ಮಿತಿ ಅಂತ ಕೂಡ ಹೇಳ್ತೀವಿ. ಪ್ರತಿಪದ ಅಥವಾ ಪಾಡ್ಯಮಿ, ಕನ್ನಡದಲ್ಲಿ ಪಾಡ್ಯ ಅಂತ ಕರಿತೀವಿ, ಸಂಸ್ಕೃತದಲ್ಲಿ ಇದನ್ನ ಪ್ರತಿಪದ ಅಂತ ಕರೀತಾರೆ. ದ್ವಿತೀಯ ಅಂದ್ರೆ ಬಿದಿಗೆ, ತೃತೀಯ ಇದಕ್ಕೆ ತದಿಗೆ ಅಂತ ಕೂಡ ಹೇಳ್ತೀವಿ, ಚತುರ್ಥಿಗೆ ಚೌತಿ ಅಂತ ಕೂಡ ಹೇಳ್ತೀವಿ. ಅನಂತರ 5ನೇದು ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ. ಶುಕ್ಲ ಪಕ್ಷ ಆಗಿದ್ರೆ ಹುಣ್ಣಿಮೆ, ಅಮಾವಾಸ್ಯೆ ಅಂದ್ರೆ ಅದು ಕೃಷ್ಣ ಪಕ್ಷ ಅಂತ ಅರ್ಥ ಮಾಡ್ಕೋಬೇಕು. ಓಕೆನಾ? ಕೃಷ್ಣ ಅಂದ್ರೆ ಕಪ್ಪು, ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಅಮಾವಾಸ್ಯೆಗೆ ಹತ್ರ ಇರುವಂತದ್ದು ಕೃಷ್ಣ ಅಂದ್ರೆ ಕಪ್ಪು ಅಂತ ಅರ್ಥ. ಓಕೆನಾ? ಇದು ಕೃಷ್ಣ ಪಕ್ಷ ಆದ್ರೆ ಅಮಾವಾಸ್ಯೆ, ಶುಕ್ಲ ಪಕ್ಷ ಆದ್ರೆ ಹುಣ್ಣಿಮೆ. ಎಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಹಾಗೆ 12 ಮಾಸಗಳು. ಈಗ ನಾವು ಏನ್ ಯೂಸ್ ಮಾಡ್ತಾ ಇದೀವಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ ಯೂಸ್ ಮಾಡ್ತೀವಿ. ಆದ್ರೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ, ನಮ್ಮ ಭಾರತೀಯ ಸನಾತನ ಪರಂಪರೆಯ ಸಂಸ್ಕೃತಿಯಲ್ಲಿ ಮಾಸಗಳು ಈ ರೀತಿಯಾಗಿರ್ತಾ ಇರಲಿಲ್ಲ. ನಾವೆಲ್ಲ ಚೈತ್ರ, ವೈಶಾಖವನ್ನ ಅಭ್ಯಾಸ ಮಾಡ್ಕೋಬೇಕು. ಜ್ಯೋತಿಷ್ಯ ಕಲಿಬೇಕು ಅಂದ್ರೆ ಇದನ್ನೇ ಅಭ್ಯಾಸ ಮಾಡ್ಕೋಬೇಕು. ಇದೇ ಮೂಲಕವಾಗಿನೇ ನಮ್ಮ ಎಲ್ಲಾ ಪಂಚಾಂಗಗಳನ್ನ ಕೂಡ ನೋಡೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಹಾಗಾಗಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 12 ಮಾಸಗಳು: ಚೈತ್ರ ಮಾಸ, ವೈಶಾಖ ಮಾಸ, ಜ್ಯೇಷ್ಠ ಮಾಸ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮೃಗಶಿರ, ಪುಷ್ಯ, ಮಾಘ, ಪಾಲ್ಗುಣ. ಚೈತ್ರದಿಂದ ಆರಂಭವಾಗಿ ಪಾಲ್ಗುಣ ಮಾಸದಲ್ಲಿ ಕೊನೆಯಾಗುವಂಥ 12 ತಿಂಗಳುಗಳು. ಇದನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕು. ಹಾಗೆ ಋತುಗಳು, 6 ಬಗೆಯ ಋತುಗಳು ಕೂಡ ನಮ್ಮ ಒಂದು ಇದರಲ್ಲಿ ಬರುತ್ತೆ. ಓಕೆನಾ? ವಸಂತ ಕಾಲ, ಇದನ್ನ ಇಂಗ್ಲಿಷ್ ನಲ್ಲಿ ನೋಡಿ ನೀವು ಕೇಳಿರಬಹುದು, ಸ್ಪ್ರಿಂಗ್ ಅಂತ ಕರೀತಾರೆ, ಸೀಸನ್ಸ್. ವಸಂತ ಕಾಲ ಚೈತ್ರ ಮತ್ತು ವೈಶಾಖ ಮಾಸದಲ್ಲಿ ಬರುವಂತಹ ಈ ಕಾಲ ಋತು. ಇದು ಹೂವುಗಳು ಅರಳುವಂತಹ ಸುಂದರವಾದ ಕಾಲ ಅಂತ. ಇದೇ ನಮ್ಮ ಹೊಸ ವರ್ಷ. ಯಾಕೆ? ಯಾವೆಲ್ಲ ಒಂದು ಪ್ರಕೃತಿಯಲ್ಲಾಗುವಂತಹ ಬದಲಾವಣೆಗಳಿಂದ ನಮ್ಮ ಹೊಸ ವರ್ಷ ಶುರುವಾಗುತ್ತೆ. ಚಿಗುರಿದ ಎಲೆಗಳು, ವಸಂತ ಕಾಲ ಬಂದಾಗ ಹೂವು ಅರಳಲೇಬೇಕು, ನೀವು ಹಾಡನ್ನ ಕೂಡ ಕೇಳಿರಬಹುದು. ಆ ರೀತಿಯಾಗಿ ವಸಂತ ಕಾಲ ಬಂದಾಗ ಇಡೀ ಭೂಮಿಯ ತುಂಬ ವಾತಾವರಣದಲ್ಲಿ ತುಂಬಾ ಸುಂದರವಾಗಿರುವಂತಹ ವಾತಾವರಣ ನಿರ್ಮಾಣವಾಗುವಂತಹ ಕಾಲ. ಎಲೆಗಳು ಚಿಗುರುವಂಥದ್ದು, ಹೂವುಗಳು ಅರಳುವಂಥದ್ದು, ಆ ರೀತಿಯಾಗಿರುವಂತಹ ಕಾಲ ಇದು ವಸಂತ ಕಾಲ ಆಗುತ್ತೆ. ಇದರ ನಂತರ ಗ್ರೀಷ್ಮ ಕಾಲ, ಜ್ಯೇಷ್ಠ ಮತ್ತು ಆಷಾಢ ಮಾಸದಲ್ಲಿ ಬರುವಂಥದ್ದು. ಉಷ್ಣತೆ ಹೆಚ್ಚಿರುತ್ತೆ, ಬಿಸಿಲು ಹೆಚ್ಚಿರುವಂತಹ ಕಾಲ.
ಹಾಗೆಯೇ ನೆಕ್ಸ್ಟ್ ಅದರ ನಂತರ ಬರುವಂಥದ್ದು ವರ್ಷಾಕಾಲ, ಮಾನ್ಸೂನ್ ಅಂತ ಕರಿತೀವಿ. ಶ್ರಾವಣ ಮತ್ತು ಭಾದ್ರಪದ ಬರುತ್ತೆ. ತುಂಬ ಮಳೆಗಳು, ನದಿಗಳು ತುಂಬಿ ಹರಿಯುವಂತಹ ಕಾಲ, ಇದು ವರ್ಷಾಕಾಲ ಅಂತ ಕರಿತೀವಿ. ಇದರ ನಂತರ ಶರತ್ಕಾಲ ಅಂತ ಕರಿತೀವಿ. ಆಶ್ವಯುಜ ಮತ್ತು ಕಾರ್ತಿಕ ಮಾಸ, ಈಗ ನಾವೇನು ಕಾಲದಲ್ಲಿ ಇದ್ದೀವೋ ಈ ಟೈಮ್ನಲ್ಲಿ ಮಳೆ ಎಲ್ಲ ತೀರಾ ಕಡಿಮೆ ಆಗಿರಬೇಕಿತ್ತು, ಆದರೆ ಅನಿವಾರ್ಯವಾಗಿ ಈಗೆಲ್ಲ ಮಳೆ ಮೋಡಗಳು ತುಂಬಿಕೊಂಡಿದೆ. ಇಂತಹ ಟೈಮ್ನಲ್ಲಿ ಹೆಚ್ಚಿನ ಪಕ್ಷ ಸುಂದರವಾಗಿರುವಂತಹ ಆಕಾಶ, ಸ್ಪಷ್ಟವಾಗಿ ಕಾಣಿಸುವಂತಹ ಆಕಾಶ ಇರುವಂತಹ ಟೈಮ್ ಇದು. ಓಕೆನಾ, ಇದು ಶರದ್ ಕಾಲ ಅಂತ ಕರಿತೀವಿ. ಇದರ ನಂತರ ಹೇಮಂತ ಕಾಲ ಅಂತ ಕರಿತೀವಿ. ಮಾರ್ಗಶಿರ ಮತ್ತು ಪುಷ್ಯ, ತಂಪಾದ ವಾತಾವರಣ, ಹಣ್ಣುಗಳು ಬೆಳೆಯುವಂತಹ ಕಾಲ, ಇದು ಹೇಮಂತ ಕಾಲ ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ನಲ್ಲಿ ಸೀಸನ್ ಪ್ರೀ ವಿಂಟರ್ ಅಂತ ಕರಿತೀವಿ, ಚಳಿಗಾಲದ ಆರಂಭ ಕಾಲ ಅಂತ. ಹಾಗೇನೆ ಶಿಶಿರ ಕಾಲ ಬರುತ್ತೆ, ಕೊನೆಯದಾಗಿರುವಂತಹ ಋತು, ವಿಂಟರ್, ಚಳಿಗಾಲ. ಮಾಘ ಫಾಲ್ಗುಣ ಈ ತಿಂಗಳಲ್ಲಿ ಬರುವಂಥದ್ದು ಚಳಿ ಹೆಚ್ಚಾಗಿರುವಂತಹ ಕಾಲ, ಇದು ಶಿಶಿರ. ಇದಿಷ್ಟನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕು. ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತ, ಶಿಶಿರ, 6 ಋತುಗಳು. ಇದನ್ನು ಕೂಡ ನೆನಪಲ್ಲಿಟ್ಕೊಳ್ಳೋದು ಒಳ್ಳೆಯದು. ಹಾಗೇನೆ ವಾರಗಳ ಬಗ್ಗೆ ನೆಕ್ಸ್ಟ್ ಬ್ರೀಫ್ ಆಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ. ನೋಡಿ, ವಾರಗಳು ಕೂಡ ಸಂಸ್ಕೃತದಲ್ಲಿ ವಾರಕ್ಕೆ ವಾಸರಹ ಅಂತ ಕರೀತಾರೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳೋದು. ಯಾರಾದರೂ ನೀವು ಜಾತಕವನ್ನ ನೋಡ್ಬೇಕಾದ್ರೆ ನಿಮಗೆ ಅವರು ರವಿವಾಸರೆ, ಭೌಮವಾಸರೆ, ಕುಜವಾಸರೆ, ಬುಧವಾಸರೆ, ಗುರುವಾಸರೆ, ಭೃಗುವಾಸರೆ, ಬೃಹಸ್ಪತಿ ವಾಸರೆ ಅಂತಂದಾಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಹಾಗಾಗಿ ಅದನ್ನು ಕೂಡ ಸುಲಭವಾಗಿ ಅರ್ಥ ಮಾಡ್ಕೋಬೇಕಲ್ವಾ, ಅದರ ಸಲುವಾಗಿ ಇದನ್ನು ಕೂಡ ವಿವರಿಸ್ತಾ ಇದ್ದೀನಿ. ಭಾನುವಾರ, ಭಾನುವಾರಕ್ಕೆ ಭಾನುವಾಸರಹ ಅಂತ ಕೂಡ ಕರೀತಾರೆ, ರವಿವಾಸರಹ ಅಂತ ಕೂಡ ಕರೀತಾರೆ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಸೋಮವಾರಕ್ಕೆ ಸೋಮವಾಸರಹ ಅಂತ ಕರೀತಾರೆ, ಇಂದು ವಾಸರಹ ಅಂತ ಕೂಡ ಕರೀತಾರೆ. ಇಂದು ಅಂದ್ರೆ ಕೂಡ ಚಂದ್ರ ಅಂತಾನೆ ಅರ್ಥ. ನೆಕ್ಸ್ಟು ಮಂಗಳವಾರಕ್ಕೆ ಮಂಗಳವಾಸರಹ ಅಂತ ಕೂಡ ಕರೀತಾರೆ. ಬುಧವಾರಕ್ಕೆ ಬುಧವಾಸರಹ ಅಂತ ಕರೀತಾರೆ. ಗುರುವಾರಕ್ಕೆ ಬೃಹಸ್ಪತಿ ವಾಸರಹ ಅಥವಾ ಗುರುವಾಸರಹ ಅಂತ ಕರೀತಾರೆ. ಶುಕ್ರವಾರಕ್ಕೆ ಶುಕ್ರವಾಸರಹ ಅಥವಾ ಭೃಗುವಾಸರಹ ಅಂತ ಕರೀತಾರೆ. ಭೃಗು ಅಂದ್ರೂ ಕೂಡ ಇಲ್ಲಿ ಶುಕ್ರನೇ ಅನ್ನೋದನ್ನ ನೆನಪಲ್ಲಿ ಇಟ್ಕೋಬೇಕು. ಹಾಗೆಯೇ ಶನಿವಾಸರಹ, ಶನಿವಾರಕ್ಕೆ ಮಂದ ಅಂತ ಕರೀತಾರೆ. ಶನಿಗೆ ಮಂದ ಅಂದ್ರೆ ನಿಧಾನವಾಗಿ ಚಲಿಸುವಂಥವನು ಅಂತ. ಒಂದು ಜಾತಕದಲ್ಲಿ ನಿಧಾನವಾಗಿ ಚಲಿಸುವಂತಹ ಗ್ರಹ ಶನಿ. ಇದ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ, ಮುಂದೆ ಹೇಳ್ತೀನಿ. ಓಕೆನಾ, ಇವತ್ತಿನ ವಿಡಿಯೋದಲ್ಲಿ ಬೇಡ, ಎಲ್ಲವನ್ನ ಹೇಳ್ತಾ ಹೋದ್ರೆ ನಿಮಗೂ ಕನ್ಫ್ಯೂಸ್ ಆಗುತ್ತೆ. ಜಾಸ್ತಿ ಲೋಡ್ ಕೊಡೋದಕ್ಕೆ ಹೋಗಲ್ಲ ಇವತ್ತು. ಓಕೆನಾ, ನೆಕ್ಸ್ಟ್ ಬರುವಂಥದ್ದು ವಿಶೇಷವಾಗಿರುವಂಥದ್ದು ವರ್ಷಗಳು ಅಂತ. ನಾವು ಇವಾಗ ಏನು 2000, 2005, 2025 ಅಂತ ಕರಿತೀವಲ್ವಾ, ಆ ರೀತಿಯಾಗಿರೋದ್ರ ಜೊತೆಗೆ ನಮ್ಮಲ್ಲಿ ವರ್ಷಕ್ಕೂ ಕೂಡ ಒಂದೊಂದು ಹೆಸರುಗಳನ್ನ ಕೊಡಲಾಗಿದೆ. ಆದ್ರೆ 2000 ವರ್ಷಗಳ ಹೆಸರೆಲ್ಲ ಇಲ್ಲ, 60 ವರ್ಷಗಳ ಹೆಸರಿದೆ. ಇದರ ನಂತರ ಈ ಸೈಕಲ್ ರಿಪೀಟ್ ಆಗ್ತಾ ಹೋಗುತ್ತೆ. 60 ವರ್ಷಗಳನ್ನ ಕೂಡ ಕೊಡ್ತೀವಿ. ಇವಾಗ ನಾವು ಯಾವ ವರ್ಷದಲ್ಲಿದ್ದೀವಿ ಅಂತಂದ್ರೆ ಇಲ್ಲಿದೆ ನೋಡಿ, ವಿಶ್ವಾವಸು ಸಂವತ್ಸರ ಈಗ ನಡೀತಾ ಇರುವಂತಹ ವರ್ಷ. ನಾವು ಈ ವಿಶ್ವಾವಸು ಸಂವತ್ಸರದಲ್ಲಿ ಇದ್ದೀವಿ. ಈಗ ನೀವು ಪಂಚಾಂಗವನ್ನ ನೋಡಿದ್ರು ಕೂಡ ವಿಶ್ವಾವಸು ಸಂವತ್ಸರ ಅಂತಾನೆ ನಾವು ಇಲ್ಲಿ ಹೇಳ್ತಾ ಇರುವಂಥದ್ದು. ಇದೇ ರೀತಿ 60 ಹೆಸರುಗಳು ಇದಾವೆ. ಅವುಗಳನ್ನ ಕೂಡ ನೀವು ಬಾಯ್ಪಾಠ ಮಾಡ್ಕೋಬೇಕಾಗತ್ತೆ. ನೋಡಿ, ಮೊದಲನೇ ವರ್ಷಕ್ಕೆ ಪ್ರಭವ, ಎರಡನೇದು ವಿಭವ, ಮೂರನೇದು ಶುಕ್ಲ. ಇದೇ ರೀತಿಯಾಗಿ ಪ್ರಮೋದೂತ, ಪ್ರಜೋತ್ಪತ್ತಿ, ಅಂಗೀರಸ, ಶ್ರೀಮುಖ, ಭಾವ, ಯುವ, ಧಾತು, ಈಶ್ವರ, ಬಹುಧಾನ್ಯ, ಪ್ರಮಾಧಿ, ವಿಕ್ರಮ, ವೃಷ, ಚಿತ್ರಭಾನು, ಸ್ವಭಾನು, ತಾರಣ, ಪಾರ್ಥಿವ, ವ್ಯಯ, ಸರ್ವಜಿತ್, ಸರ್ವಧಾರಿ, ವಿರೋಧಿ, ವಿಕೃತಿ, ಕರ, ನಂದನ, ವಿಜಯ, ಜಯ, ಮನ್ಮಥ, ದುರ್ಮುಖಿ, ಹೇವಿಳಂಬಿ, ವಿಳಂಬಿ, ವಿಕಾರಿ, ಶಾರ್ವರಿ, ಪ್ಲವ, ಶುಭಕೃತ್, ಶೋಭಕೃತ್, ಕ್ರೋಧಿ, ವಿಶ್ವಾವಸು, ಪರಾಭವ, ಪ್ಲವಂಗ, ಕೀಲಕ, ಸೌಮ್ಯ, ಸಾಧಾರಣ, ವಿರೋಧಿಕೃತ್, ಪರಿಧಾವಿ, ಪ್ರಮಾದೀಚ, ಆನಂದ, ರಾಕ್ಷಸ, ನಳ, ಪಿಂಗಳ, ಕಾಳಯುಕ್ತಿ, ಸಿದ್ಧಾರ್ಥಿ, ರುದ್ರ, ದುರ್ಮುತಿ, ದುಂದುಭಿ, ರುದಿರೋದ್ಗಾರಿ, ರಕ್ತಾಕ್ಷಿ, ಕ್ರೋಧನ, ಕ್ಷಯ ಅಥವಾ ಅಕ್ಷಯ ಅಂತ.
ಇದಿಷ್ಟು ಒಂದು ವರ್ಷಗಳ ಹೆಸರುಗಳು. ನಾವಿರುವಂತಹ ಈ ವಿಶ್ವಾವಸು ನಾಮ ಸಂವತ್ಸರ, ಈಗ ಹಿಂದಿನ ವರ್ಷ ಕ್ರೋಧಿ ನಾಮ ಸಂವತ್ಸರ ಆಗಿತ್ತು, ಅದಕ್ಕಿಂತ ಹಿಂದೆ ಶೋಭಕೃತ್ ನಾಮ ಸಂವತ್ಸರ ಆಗಿತ್ತು, ಅದಕ್ಕಿಂತ ಹಿಂದೆ ಶುಭಕೃತ್ ಆಗಿತ್ತು. ಹೀಗೇನೆ ಬರ್ತಾ ಇರುವಂಥದ್ದು. ಈಗ ನಾವು ಪಂಚಾಂಗವನ್ನ ನೋಡಿದಾಗ ವಿಕಾರಿ ನಾಮ ಸಂವತ್ಸರ ಅಂತ ಯಾವ್ದಾದ್ರು ಮಕ್ಕಳ ಜಾತಕವನ್ನ ನೋಡಿದ್ರೆ ಎಷ್ಟನೇ ವರ್ಷ ಅಂತ ನೋಡಿದ್ರೆ 1 2 3 4 5 6 ವರ್ಷದ ಹಿಂದೆ ಬಂದಿರುವಂತಹ ವರ್ಷ ಅಂತ ನಾವು ಅರ್ಥ ಮಾಡ್ಕೋಬಹುದು. ಓಕೆನಾ? ಹಾಗೇನೆ ಇದನ್ನು ಕೂಡ ನಾವು ಅಭ್ಯಾಸ ಮಾಡ್ಕೊಳ್ಳೋದು ತುಂಬಾ ಅನುಕೂಲ. ಇದನ್ನ ಕಲ್ತ್ಕೊಂಡಿದ್ರೆ ಜಾತಕ ನೋಡಿದ ತಕ್ಷಣ ಎಷ್ಟು ವರ್ಷದ ಹಿಂದಿಂದು ಅಂತ ಲೆಕ್ಕ ಹಾಕೋದಕ್ಕೆ ಈಸಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಇದೇ ರೀತಿ 60 ಕೂಡ ನೆನಪಲ್ಲಿ ಇಟ್ಕೊಳ್ಳುವಂಥದ್ದು ತುಂಬಾ ಮುಖ್ಯ. ಓಕೆನಾ? ಸೊ ಇದಿಷ್ಟು ಮಾಡ್ಕೊಂಡ್ರೆ ತುಂಬಾ ಅನುಕೂಲವಾಗುತ್ತೆ. ಇದೆಲ್ಲವನ್ನ ನಾನು ನಿಮ್ಗೆ ಗ್ರೂಪ್ ನಲ್ಲಿ ಈಗಾಗಲೇ PDF ಸೆಂಡ್ ಮಾಡಿದ್ದೀನಿ, ನೀವೆಲ್ಲ ಅದನ್ನ ನೋಡ್ಕೊಂಡಿರ್ಬಹುದು ಅಲ್ವಾ? ಅದನ್ನು ಕೂಡ ಬಾಯ್ಪಾಠ ಮಾಡ್ಕೊಳ್ಳುವಂಥದ್ದು ತುಂಬಾ ಅನಿವಾರ್ಯ. ಓಕೆನಾ? ಇದೆಲ್ಲ ಜಾತಕ, ಇದೆಲ್ಲ ತುಂಬಾ ಮುಖ್ಯವಾಗುವಂತ ವಿಷಯಗಳು ಇವೆಲ್ಲ. ಇದನ್ನ ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಹಾಗೇನೆ 27 ಯೋಗಗಳು, ನಾನಿಲ್ಲಿ ಯಾವುದನ್ನ ನಿಮ್ಗೆ ಫಸ್ಟ್ ಪಂಚಾಂಗ ತೋರಿಸುವಾಗ ಫಸ್ಟ್ ಹೇಳದ್ನಲ್ವಾ 5 ಯೋಗಗಳು ಅಂತ, 5 ರೀತಿಯ ಪಂಚಾಂಗಗಳು ಅಂತ. ನೋಡಿ ಇಲ್ಲಿ ಯೋಗ ಇದೆ. ಈ ಯೋಗ ಅಂತಂದ್ರೆ ರಾಜಯೋಗಗಳು ಅಲ್ಲ, ಜಾತಕದಲ್ಲಿ ಬರುವಂತಹ ರಾಜಯೋಗಗಳ ಬಗೆಗಿನ ಮಾಹಿತಿ ಅಲ್ಲ. ಇದು ಪಂಚಾಂಗದ 5 ಅಂಗಗಳು. ಇದು ಯಾವುದೇ ಕಾರಣಕ್ಕೂ ರಾಜಯೋಗಕ್ಕೆ ಸಂಬಂಧಿಸಿದ್ದಲ್ಲ. ಇದು ಪಂಚಾಂಗವನ್ನ ನೋಡೋದಕ್ಕೆ ಬಳಕೆ ಆಗುವಂತಹ ಯೋಗಗಳು. ಓಕೆನಾ? ಅದೇ ಬೇರೆ ಇದೇ ಬೇರೆ. ಅದು ರಾಜಯೋಗ, ಇದು ಯೋಗ, ಇದು ಪಂಚಾಂಗದ ಯೋಗ ಅಂತ. ಇದ್ರ ಬಗ್ಗೆ ಎಲ್ಲ ಪಂಚಾಂಗದ ಕ್ಲಾಸ್ನಲ್ಲಿ ಹೇಳ್ತೀನಿ. ಓಕೆನಾ? ಇದನ್ನ ಬಾಯ್ಪಾಠ ಮಾಡ್ಕೊಳ್ಳುವಂಥದ್ದು ತೀರಾ ಅನಿವಾರ್ಯ. ನೀವು ಅದನ್ನ ಬಾಯ್ಪಾಠ ಮಾಡಿಕೊಳ್ಳಲೇಬೇಕು. ಓಕೆನಾ? ನೋಡಿ 27 ಯೋಗಗಳು: ವಿಷ್ಕಂಬ, ಪ್ರೀತಿ, ಆಯುಷ್ಮಾನ್, ಸೌಭಾಗ್ಯ, ಶೋಭನ, ಅತಿಗಂಡ, ಸುಕರ್ಮ, ಧೃತಿ, ಶೂಲ, ಗಂಡ, ವೃದ್ಧಿ, ಧ್ರುವ, ವ್ಯಾಘಾತ, ಹರ್ಷಣ, ವಜ್ರ, ಸಿದ್ಧಿ, ವ್ಯತಿಪಾತ, ವರ್ಧಮಾನ, ಪರಿಘ, ಶಿವ, ಸಿದ್ಧ, ಸಾಧ್ಯ, ಶುಭ, ಶುಕ್ಲ, ಬ್ರಹ್ಮ, ಇಂದ್ರ, ವೈದ್ಯತಿ. ಇದಿಷ್ಟು ಕೂಡ ಯೋಗಗಳು, 27 ಯೋಗಗಳು. ಇದನ್ನ ಬಾಯ್ಪಾಠ ಮಾಡಿ. ಓಕೆನಾ? ಇದ್ರ ನಂತರ ಕರಣಗಳು ಬರುತ್ತೆ. ಕರಣಗಳು ಕೂಡ ಪಂಚಾಂಗದಲ್ಲೇ ಬರುವಂಥದ್ದು. ಅಲ್ಲೇ ಕೆಳಗಡೆ ಇತ್ತಲ್ವಾ, ಯೋಗದ ಕೆಳಗಡೆ ಇದ್ದಂತಹ ಕರಣಗಳು 11 ಕರಣಗಳು. ಇದು ಕೂಡ ಪಂಚಾಂಗಕ್ಕೆ ಸಂಬಂಧಪಟ್ಟಂತದ್ದೇನೆ. ಭವ, ಬಾಳವ, ಕೌಲವ, ತೈತಿಲ, ಗರಜ, ವಣಿಜ, ವಿಷ್ಟಿ, ಶಕುನಿ, ಚತುಷ್ಪಾತ್, ನಾಗ, ಕಿನ್ಸ್ತುಗ್ನ 11 ಕೂಡ ಕರಣಗಳು ಅಂತ ಕರಿತೀವಿ. ಓಕೆನಾ? ಇದಿಷ್ಟು ಬೇಸಿಕ್ ಮಾಹಿತಿಗಳು. ಹಾಗೆ ಇನ್ನು ಕೂಡ ನೆಕ್ಸ್ಟ್ ನಿಮ್ಗೆ ನೋಡೋದಾದ್ರೆ ಜಾತಕಕ್ಕೆ ಬಂದ್ಬಿಡ್ತೀನಿ. ಈಗ ಇಲ್ಲಿ ಲಗ್ನ ಅಂತಂದ್ರೆ ಏನು? ಯಾರಾದ್ರೂ ನೀವು ಜಾತಕ ನೋಡುವಾಗ ನಿಮ್ ಲಗ್ನ ಯಾವುದು ಅಂತ ಕೇಳ್ತಾರೆ. ಲಗ್ನ ಅಂತಂದ್ರೆ ಫಸ್ಟ್ ನಿಮ್ಗೆ ಲಗ್ನ ಅಂದ್ರೆ ಏನು ಅಂತ ತಿಳ್ಕೊಬೇಕು. ನೀವು ಜ್ಯೋತಿಷ್ಯ ಕಲಿತಾ ಇದ್ದೀರಾ ಅಂತಂದ್ರೆ, ಅಥವಾ ಯಾವುದೇ ವಿಷಯವನ್ನ ಅಧ್ಯಯನ ಮಾಡ್ತಾ ಇದ್ದೀರಾ ಅಂತಂದ್ರೆ, ನಿಮ್ಮನ್ನ ಯಾರಾದ್ರೂ ಕೇಳುವಂತಹ ಪ್ರಶ್ನೆ, ಈ ಲಗ್ನ ಅಂದ್ರೆ ಏನು? ಏನಿದು ಲಗ್ನ? ಯಾಕೆ ಲಗ್ನ ಅಷ್ಟೊಂದು ಇಂಪಾರ್ಟೆಂಟ್ ಅನ್ನ ಯಾಕೆ ಕೊಡ್ತಾರೆ ಅಂತಂದ್ರೆ, ನೀವು ಅದಕ್ಕೆ ಸುಲಭವಾಗಿ ಉತ್ತರ ತಿಳ್ಕೊಳ್ಳುವಂಥದ್ದು ಮೊದಲು ಅರ್ಥ ಮಾಡ್ಕೊಳ್ಳುವಂಥದ್ದು. ನೋಡಿ, ನೀವು ಹುಟ್ಟೋ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾ ಇದ್ದಂತಹ ರಾಶಿಯೇ ನಿಮ್ಮ ಲಗ್ನ. ನಾವು ಹುಟ್ಟುವಾಗ ಸೂರ್ಯ ಉದಯಿಸ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ಅಕಸ್ಮಾತ್ ನಾವು ಯಾವ ತಿಂಗಳಲ್ಲಿ ಏಪ್ರಿಲ್ 14 ಅಥವಾ 15ನೇ ತಾರೀಕಿನ ನಂತರದಿಂದ ಹುಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಆ ಟೈಮ್ನಲ್ಲಿ ಸೂರ್ಯ ಎಲ್ಲಿರ್ತಾನೆ? ಮೇಷರಾಶಿಯಲ್ಲಿ ಇರ್ತಾನೆ. ಆ ಟೈಮ್ನಲ್ಲಿ ಹುಟ್ಟಿದ್ರೆ, ಅಂದ್ರೆ ಬೆಳಿಗ್ಗೆ ಸೂರ್ಯೋದಯದ ಸಮಯಕ್ಕೆ ಹುಟ್ಟಿದ್ರೆ ಆ ಟೈಮ್ನಲ್ಲಿ ಸೂರ್ಯನೇ ಪೂರ್ವದಲ್ಲಿ ಉದಯಿಸ್ತಾ ಇದ್ದಾನೆ. ಸೂರ್ಯ ಆ ರಾಶಿಯಲ್ಲಿರೋದ್ರಿಂದ, ಯಾವ ರಾಶಿಯಲ್ಲಿ, ಯಾವ ತಿಂಗಳಲ್ಲಿ ಇರ್ತಾನೆ ಸೂರ್ಯ? ಏಪ್ರಿಲ್ 14ರಿಂದ ಮೇ 14ರವರೆಗೂ ಮೇಷರಾಶಿಯಲ್ಲಿರೋದ್ರಿಂದ ಆ ಟೈಮ್ನಲ್ಲಿ ಸೂರ್ಯೋದಯದ ಸಮಯಕ್ಕೆ ಹುಟ್ಟಿರೋದ್ರಿಂದ ಅದು ನಮಗೆ ಮೇಷ ಲಗ್ನ ಆಗುತ್ತೆ ಅಂತ. ಅದೇ ರೀತಿ ಬದಲಾಗ್ತಾ ಇರುತ್ತೆ. ಸೂರ್ಯ ಹುಟ್ಟೋ ಸಮಯದ ನಂತರದಿಂದ ಅಲ್ಲಿಂದ ಎಲ್ಲವೂ, ಪ್ರತಿ ಲಗ್ನಗಳು ಕೂಡ ಬದಲಾಗ್ತಾ ಇರುವಂಥದ್ದು. ದಿನದ 24 ಗಂಟೆಯಲ್ಲೂ ಕೂಡ ಲಗ್ನ ನಿರಂತರವಾಗಿ ಬದಲಾಗ್ತಾ ಇರುವಂಥದ್ದು. ನೀವು ಹುಟ್ಟಿದ ಕ್ಷಣದಲ್ಲಿ ಪೂರ್ವ ಆಕಾಶದಲ್ಲಿ ಯಾವ ರಾಶಿ ಉದಯಿಸ್ತಾ ಇತ್ತೋ ಅದನ್ನೇ ನಿಮ್ಮ ಲಗ್ನ ಅಂತ ಕರೀತಾರೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಇದನ್ನೆಲ್ಲ ಡೀಟೇಲ್ ಆಗಿ ನಾನು ಮುಂದೆ ಹೇಳ್ತೀನಿ. ಓಕೆನಾ? ಇದು ಜಸ್ಟ್ ನಿಮಗೆ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ, ಓದ್ಕೊಳ್ಳೋದಕ್ಕೆ, ಬಾಯ್ಪಾಠ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅನ್ನೋ ಸಲುವಾಗಿ ಸುಲಭವಾಗಿ ಇಲ್ಲಿ ಬರೆದು ಕೊಟ್ಟಿದ್ದೀನಿ. ಓಕೆನಾ? ಇದನ್ನ ಅಭ್ಯಾಸ ಮಾಡಿ ಅರ್ಥ ಮಾಡ್ಕೊಳ್ಳಿ. ಉದಾಹರಣೆಗೆ ನೋಡಿ, ನೀವು ಹುಟ್ಟಿದ ಕ್ಷಣದಲ್ಲಿ ಪೂರ್ವ ದಿಕ್ಕಿನಲ್ಲಿ ಸಿಂಹ ರಾಶಿ ಉದಯಿಸ್ತಾ ಇದ್ರೆ ನಿಮ್ಮದು ಸಿಂಹ ಲಗ್ನ. ಓಕೆನಾ? ನೀವು ಯಾವ ಟೈಮ್ನಲ್ಲಿ ಹುಟ್ಟಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಸೂರ್ಯೋದಯ ಆಗಿ 2 ತಾಸು ಆದ್ಮೇಲೆ ಹುಟ್ಟಿದ್ರೆ ನಿಮಗೆ, ನಾನು ಇವಾಗ ಹೇಳಿದ್ದೆ ಏಪ್ರಿಲ್ ಉದಾಹರಣೆ ಕೊಟ್ಟನಲ್ವಾ, 2 ತಾಸು ಮೇಲಾಗಿದ್ರೆ ನಿಮಗೆ ವೃಷಭ ಲಗ್ನ ಆಗಿರುತ್ತೆ. ಹೀಗೆ ಲಗ್ನ ಮುಂದೆ ಹೋಗ್ತಾ ಹೋಗುತ್ತೆ.
ಇದರ ನಂತರ ಕನ್ಯಾ ರಾಶಿಯಲ್ಲಿ ಉದಯಿಸ್ತಾ ಇದ್ರೆ ಅದು ನಿಮಗೆ ಕನ್ಯಾ ಲಗ್ನ ಆಗಿರುತ್ತೆ. ಹೀಗೆ ಇರುತ್ತೆ. ಓಕೆನಾ. ಲಗ್ನ ಅನ್ನೋದು ವ್ಯಕ್ತಿಯ ದೈಹಿಕ ಸ್ವರೂಪಕ್ಕೆ ಸಂಬಂಧಿಸಿರುತ್ತೆ. ದೇಹ ಹೇಗಿರುತ್ತೆ, ಗಟ್ಮುಟ್ಟಾಗಿರುತ್ತಾ, ಇಂಥದ್ದನ್ನೆಲ್ಲ ಲಗ್ನ ನಿರ್ಧಾರ ಮಾಡಿದ್ರೆ ಚಂದ್ರ ಇರುವಂಥದ್ದು ರಾಶಿ ಅಂತ ಹೇಳ್ತೀವಿ. ನಾವು ಯಾವ ಲಗ್ನ, ನಮ್ಮ ಜಾತಕದಲ್ಲಿ ಚಂದ್ರ ಯಾವ ಮನೆಯಲ್ಲಿದ್ದಾನೆ ಅದನ್ನ ನಮ್ಮ ರಾಶಿ ಅಂತ ಹೇಳ್ತೀವಿ. ಅದು ಮನಸ್ಸನ್ನ ಪ್ರತಿನಿಧಿಸುತ್ತೆ. ಒಂದು ಜಾತಕವನ್ನ ನೋಡುವಾಗ ಲಗ್ನ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಚಂದ್ರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾನೆ. ಇದೆಲ್ಲ ಡೀಟೇಲ್ ಆಗಿ ಇನ್ನೂ ತುಂಬಾ ಹೇಳೋದಕ್ಕಿದೆ. ಇದು ಜಸ್ಟ್ ನಾನು ನಿಮಗೆ ಕೊಡ್ತಾ ಇರುವಂತಹ ಬೇಸಿಕ್ ಮಾಹಿತಿ ಅಷ್ಟೇ. ಓಕೆನಾ. ಹಾಗೆ ಚಂದ್ರ 2.5 ದಿನಗಳವರೆಗೆ ಒಂದು ರಾಶಿಯಲ್ಲಿ ಇರ್ತಾನೆ. ಇದು ನಿಮ್ಗೆ ಗೊತ್ತಿರಬೇಕಾಗಿರುವಂಥದ್ದು, ಮುಂದೆ ಹೇಳುವಂಥದ್ದು. ಇದನ್ನೆಲ್ಲ ನಾನು ಮುಂದೆ ಹೇಳ್ತೀನಿ ನಿಮಗೆ. ಯಾವ್ಯಾವ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಕ್ಕೆ ಎಷ್ಟು ದಿನ ತಗೊಳ್ತವೆ, ಇದನ್ನೆಲ್ಲ ಮುಂದಿನ ಕ್ಲಾಸ್ಗಳಲ್ಲಿ ಕವರ್ ಆಗುತ್ತೆ. ಓಕೆನಾ. ಹಾಗಾಗಿ ಈಗ ನೋಡಿ, 2 ದಿನದಲ್ಲಿ ಹುಟ್ಟಿದವ್ರದ್ದು ಒಂದೇ ರಾಶಿ ಆಗಿರ್ಬೋದು, ಆದ್ರೆ ಒಂದೇ ಲಗ್ನ ಆಗಿರೋದಕ್ಕಾಗಲ್ಲ. 2 ತಾಸು ಬಂದ್ಬಿಡುತ್ತೆ. ಲಗ್ನ ಅಂತಂದ್ರೆ 2 ತಾಸಿಗೆ ಒಂದ್ಸಲ ಚೇಂಜ್ ಆಗುತ್ತೆ. ಹಾಗಾಗಿ ಒಂದೇ ದಿನ ಹುಟ್ಟಿದ್ರು 2 ತಾಸಿಗಿಂತ ಡಿಫ್ರೆನ್ಸ್ ಆಗಿದ್ರೆ ಅಲ್ಲಿ ನಿಮ್ಮ ಲಗ್ನವೇ ಚೇಂಜ್ ಆಗ್ಬಿಡುತ್ತೆ, ಜಾತಕ ಪೂರ್ತಿ ಚೇಂಜ್ ಆಗ್ಬಿಡುತ್ತೆ. ಓಕೆನಾ. ಹಾಗೆ ಒಂದೇ ಟೈಮ್ನಲ್ಲಿ ನೀವು ಹುಟ್ಟಿದ್ರು ಕೂಡ, ಇವಾಗ ಒಂದೇ ಎಕ್ಸಾಕ್ಟ್ ಟೈಮಲ್ಲಿ ಹುಟ್ಟಿದ್ದೀರಾ, ಆದ್ರೆ ಬೇರೆ ಬೇರೆ ಸ್ಥಳದಲ್ಲಿ ಹುಟ್ಟಿದ್ದೀರಾ. ಒಬ್ರು ಇಂಡಿಯಾದಲ್ಲಿ ಹುಟ್ಟಿದ್ದೀರಾ, ಇನ್ನೊಬ್ರು ನ್ಯೂಯಾರ್ಕ್ನಲ್ಲಿ ಹುಟ್ಟಿದ್ದೀರಾ ಅಂತಂದ್ರೆ ನಿಮ್ಮಿಬ್ರಿಗೂ ಕೂಡ ಮತ್ತೆ ಬೇರೆ ಬೇರೆ ಲಗ್ನ ಇರುತ್ತೆ. ಓಕೆನಾ. ಸೊ ಅದು ಅಬ್ವಿಯಸ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಹಾಗಾಗಿ ವಿಭಿನ್ನ ಸ್ಥಳಗಳಲ್ಲಿ ಜನಿಸಿದವರಿಗೆ ಬೇರೆ ಬೇರೆ ಲಗ್ನಗಳು ಇರುತ್ತೆ. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಓಕೆನಾ. ನೋಡಿ, ಸಾಮಾನ್ಯವಾಗಿ ಲಗ್ನದ ಅವಧಿ 2 ತಾಸು ಇರುತ್ತೆ. ಪ್ರದೇಶಗಳ ಮೇಲೆ ಅವಲಂಬನೆ. ಭೂಮಧ್ಯ ರೇಖೆಗೆ ಹತ್ತಿರ ಆಗ್ತಾ ಹೋದ ಹಾಗೆ ಲಗ್ನದ ಅವಧಿ ಕಡಿಮೆ ಆಗ್ತಾ ಬರುತ್ತೆ. ನಮ್ಗೆ ಅದ್ರ ಬಗ್ಗೆ ಯಾವುದೇ ಟೆನ್ಷನ್ ಇಲ್ಲ. ಭಾರತದ ಕಾಲಮಾನದಲ್ಲಿ ಸುಮಾರಾಗಿ ಎಲ್ಲ ಕೂಡ 2 ತಾಸು ಇರುವಂತಹ ಲಗ್ನ ಆಗಿರುತ್ತೆ. ಅದರಲ್ಲೂ ಕರ್ನಾಟಕದಲ್ಲಂತೂ ಹೆಚ್ಚು ಕಡಿಮೆ 2 ತಾಸು ಇರುತ್ತೆ. 24 ತಾಸು ದಿನಕ್ಕಾದ್ರೆ 2 ತಾಸು ಒಂದು ಲಗ್ನಕ್ಕೆ 2 ತಾಸಿನ ಅವಧಿ ಇರುತ್ತೆ. ಓಕೆನಾ. ಲಗ್ನವನ್ನ ಕಂಡುಕೊಳ್ಳೋದಕ್ಕೆ ಜನ್ಮ ಸಮಯ ಮತ್ತು ಸ್ಥಳ ಅಗತ್ಯ. ಓಕೆನಾ. ಲಗ್ನವನ್ನ ನಿರ್ಧರಿಸೋದಕ್ಕೆ ಜನ್ಮದ ನಿಖರವಾದ ಸಮಯ ಹಾಗೆ ನಿಖರವಾದ ಸ್ಥಳ ಅಗತ್ಯ ಆಗಿರುತ್ತೆ. ಇದನ್ನ ನೆನಪಲ್ಲಿಟ್ಕೊಳ್ಳಿ. ನೋಡಿ, ಲಗ್ನ ನಿಮ್ಮ ದೈಹಿಕ ರಚನೆ, ಸ್ವಭಾವ ಹಾಗೆ ಇತರರೊಂದಿಗೆ ಸಂವಹನ ನಡೆಸುವಂತಹ ವಿಧಾನವನ್ನ ಸೂಚಿಸುತ್ತೆ. ಲಗ್ನ ಏನ್ ಸೂಚಿಸುತ್ತೆ ಅಂದ್ರೆ ದೈಹಿಕ ರಚನೆ, ನಿಮ್ಮ ಸ್ವಭಾವ, ನೀವು ಬೇರೆಯವ್ರ ಜೊತೆ ಹೇಗೆ ಸಂವಹನ ನಡೆಸ್ತಾ ಇದ್ದೀರಾ ಅನ್ನುವಂತಹ ವಿವರವನ್ನ ಕೂಡ ಲಗ್ನ ಸೂಚಿಸುತ್ತೆ. ಪ್ರತಿ 2 ಗಂಟೆಗಳಿಗೊಮ್ಮೆ ಲಗ್ನ ಬದಲಾಗುತ್ತೆ. ಯಾಕಂದ್ರೆ ಸೂರ್ಯ ಬೇರೆ ಬೇರೆ ರಾಶಿಗಳ ಮೂಲಕ ಅಂದ್ರೆ ಬೇರೆ ಬೇರೆ ಲಗ್ನದಲ್ಲಿ ಚಲಿಸ್ತಾನೆ ಅಂತ. ಸೂರ್ಯ ಬದಲಾಗ್ತಾ ಇರೋದ್ರಿಂದ ಸೂರ್ಯನ ಚಲನೆ, ಅದು ಸೂರ್ಯನ ಚಲನೆ ಅಲ್ಲ, ಭೂಮಿಯ ಚಲನೆ ಇರುವುದರಿಂದ ನಮಗೆ ಅದು ನಿಧಾನವಾಗಿ ಲಗ್ನ ಚೇಂಜ್ ಆಗ್ತಾ ಇರೋ ರೀತಿ ಭಾಸವಾಗುತ್ತೆ. ನೋಡಿ, ಯಾವುದೇ ಶುಭ ಕಾರ್ಯಕ್ರಮಕ್ಕೆ ಅಥವಾ ಮದುವೆಗಾಗಿರ್ಲಿ, ಗೃಹ ಪ್ರವೇಶಕ್ಕಾಗಿರ್ಲಿ, ವ್ಯಾಪಾರ ಪ್ರಾರಂಭಿಸೋದಕ್ಕೆ ಮುಹೂರ್ತವನ್ನ ಹೇಗೆ ನಾವು ನೋಡ್ತೀವೋ ಅದೇ ರೀತಿ ಲಗ್ನವನ್ನ ಕೂಡ ಪರಿಗಣಿಸಬೇಕಾಗತ್ತೆ. ಇದು ಕೂಡ ತುಂಬಾ ಅತ್ಯುತ್ತಮವಾಗಿ ಪರಿಗಣಿಸಲೇಬೇಕಾಗಿರುವಂತಹ ಅತಿ ಮುಖ್ಯ ಮಾಹಿತಿ. ಜಸ್ಟ್ ಮುಹೂರ್ತವನ್ನ ನೋಡಿದ್ರಾಗಲ್ಲ, ಶುಭ ಲಗ್ನವನ್ನ ಕೂಡ ನಾವು ನೋಡ್ಬೇಕಾಗತ್ತೆ. ಲಗ್ನಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲಾಗಿದೆ. ಹಾಗೆ ಇನ್ನೊಂದೇನಪ್ಪ, ಲಗ್ನದಿಂದ ಮಾಡುವಂತಹ ಒಂದು ವಿಶೇಷ ಒಂದು ಕೆಲಸ ಅಂದ್ರೆ ಲಗ್ನದಿಂದ ಜಾತಕದ ಉಳಿದ ಭಾವಗಳನ್ನ ಲೆಕ್ಕಿಸಲಾಗುತ್ತೆ. ಲಗ್ನ ಜಾತಕದಲ್ಲಿ ಮೊದಲ ಮನೆ. ಲಗ್ನವೇ ಜಾತಕದ ಮೊದಲನೇ ಮನೆ ಆಗುತ್ತೆ. ಲಗ್ನದಿಂದಾನೇ ಉಳಿದ 12 ಭಾವಗಳನ್ನ ಕೂಡ, ಅಂದ್ರೆ ಲಗ್ನವನ್ನ ಬಿಟ್ಟು ಈ ಉಳಿದ 11 ಭಾವಗಳನ್ನ ಕೂಡ ಲೆಕ್ಕ ಮಾಡೋದಕ್ಕೆ ಲಗ್ನವನ್ನ ಬಳಸಿನೇ ಲೆಕ್ಕ ಮಾಡಲಾಗುತ್ತೆ. ಹಾಗಾಗಿ ಲಗ್ನಕ್ಕೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಜ್ಯೋತಿಷ್ಯದಲ್ಲಿ ಕೊಡಲಾಗಿದೆ. ಹಾಗಾದ್ರೆ ಈ ಲಗ್ನದಿಂದ ಏನನ್ನ ನೋಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳಿದೆ. ವೈಯಕ್ತಿಕ ವ್ಯಕ್ತಿಯ ದೈಹಿಕ ರಚನೆ ಹೇಗಿರುತ್ತೆ, ಸ್ವಭಾವ ಹೇಗಿರುತ್ತೆ, ಇದೆಲ್ಲವನ್ನ ಲಗ್ನದಿಂದ ನೋಡ್ಬೋದು. ನೋಡಿ, ಇಲ್ಲಿ ಒಂದೇ ಲೈನಲ್ಲಿ ಸುಲಭವಾಗಿ ಅರ್ಥ ಆಗೋದಕ್ಕೆ ಕೊಟ್ಟಿರುವಂತಹ ಮಾಹಿತಿ ಇದಿಷ್ಟೇ ಅಲ್ಲ. ಒಂದೊಂದು ಮನೆಗೂ ಕೂಡ ಬಹಳಷ್ಟು ಕಾರಕತ್ವಗಳಿದ್ದಾವೆ. ಇದು ಜಸ್ಟ್ ನಿಮ್ಗೆ ಇವತ್ತು ಮೊದಲನೇ ಸ್ಟೆಪ್ ಆಗಿರೋದ್ರಿಂದ ತುಂಬಾ ಲೋಡ್ ಕೊಡಬಾರ್ದು ಅಂತ ಸುಲಭವಾಗಿ ಅರ್ಥ ಆಗೋದಕ್ಕೆ ವಿವರಿಸಿರುವಂಥದ್ದು. ಇದು ಇಷ್ಟೇ ಅಲ್ಲ, ಇನ್ನು ತುಂಬಾ ವಿಧಾನಗಳಿದಾವೆ, ತುಂಬಾ ಕಾರಕತ್ವಗಳಿದಾವೆ. ಇದೆಲ್ಲ ಕಾರಕತ್ವಗಳು ಅಂತ ಕರಿತೀವಿ. ಇದಕ್ಕೆಲ್ಲ ಏನೇನ್ ನೋಡಬಹುದು ಅನ್ನೋದನ್ನ, ಒಂದು ಮನೆಯಿಂದ ಏನೇನ್ ತಿಳ್ಕೋಬಹುದು ಅನ್ನೋದಕ್ಕೆ ಅದನ್ನ ಕಾರಕತ್ವಗಳು ಅಂತ ಕರಿತೀವಿ. ಮನೆಯ ಕಾರಕತ್ವಗಳು ಅಂತ ಕರಿತೀವಿ. ನೋಡಿ, ಮೊದಲನೇ ಮನೆ ಲಗ್ನದಿಂದ ವ್ಯಕ್ತಿಯ ದೈಹಿಕ ರಚನೆ, ಸ್ವಭಾವ ಇವೆಲ್ಲವನ್ನ ತಿಳ್ಕೋಬಹುದು. ಹಾಗೆ ಲಗ್ನದಿಂದ 2ನೇ ಮನೆ ಅಂದ್ರೆ ಅದಕ್ಕಿಂತ ಮುಂದಿನವಾಗಿರುವಂತಹ ಮನೆಯಿಂದ ಅದನ್ನ ಧನಸ್ಥಾನ ಅಂತ ಕರಿತೀವಿ, ಕುಟುಂಬ ಸ್ಥಾನ ಅಂತ ಕರಿತೀವಿ, ವಾಕ್ ಸ್ಥಾನ ಅಂತ ಕರಿತೀವಿ. ಮಾತು ನೋಡಿ, ಇಲ್ಲಿ
ಕುಟುಂಬ ಸ್ಥಾನ, ವ್ಯಕ್ತಿಯ ಹಣಕಾಸು, ಇದು ಧನಸ್ಥಾನದಿಂದ ಅಂದ್ರೆ ವ್ಯಕ್ತಿಯ ಸಂಪಾದನೆ, ಹಣಕಾಸು ವಿಚಾರಗಳು, ಈ ರೀತಿ ಎಲ್ಲ ವಿಷಯವನ್ನ ಲಗ್ನದಿಂದ 2ನೇ ಮನೆ ಮೂಲಕ ತಿಳ್ಕೊಬಹುದು. ಮಾತು, ವಾಕ್ಸ್ಥಾನ ಅಂತ ಕರೆಯೋದು. ಮಾತು, ಆತನ ಧ್ವನಿ, ಆತನ ಮಾತಿನ ಶೈಲಿ ಯಾವ ರೀತಿಯಾಗಿರುತ್ತೆ, ಆತನ ಕಮ್ಯುನಿಕೇಶನ್ಸ್ ಹೇಗಿರುತ್ತೆ, ಇವೆಲ್ಲವನ್ನ ಈ ಭಾವದಿಂದ ತಿಳ್ಕೊಬಹುದು. ಕುಟುಂಬದ ಬಗ್ಗೆ ಕೂಡ ಇದೇ ಮನೆಯಲ್ಲಿ ತಿಳಿಸುತ್ತೆ. ಯಾಕೆಂದ್ರೆ ಇದು ಕುಟುಂಬ ಸ್ಥಾನವಾಗಿರೋದ್ರಿಂದ ಇದರಲ್ಲಿ ವ್ಯಕ್ತಿಯ ಕುಟುಂಬದ ಬಗ್ಗಿನ ಮಾಹಿತಿಯನ್ನ ತಿಳ್ಕೋಬಹುದು. ಹಾಗೆ 3ನೇ ಮನೆಯನ್ನ ಪರಾಕ್ರಮ ಸ್ಥಾನ ಅಂತ ಕರಿತೀವಿ, ವಿಕ್ರಮ ಭಾವ ಅಂತ ಕರಿತೀವಿ ಮನೆಯನ್ನ. 3ನೇ ಮನೆ ಲಗ್ನದಿಂದ 3ನೇ ಮನೆ, ಇಲ್ಲಿ ಧೈರ್ಯ, ಸಾಹಸ, ಪರಾಕ್ರಮ, ಬರವಣಿಗೆ ಇವೆಲ್ಲವನ್ನ ತಿಳ್ಕೋಬಹುದು. ಹಾಗೆ ಸಹೋದರರ ಬಗ್ಗೆ ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈ 3ನೇ ಮನೆಯಿಂದ. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ಲಗ್ನದಿಂದ 4ನೇ ಮನೆ ಮಾತೃಸ್ಥಾನ ಅಂತ ಕರಿತೀವಿ, ತಾಯಿಯ ಬಗ್ಗೆ ತಿಳಿಯುವಂಥ ವಿಶೇಷವಾಗಿರುವಂತಹ ಸ್ಥಾನ ಇದು. ಕಂಫರ್ಟ್ಸು ಕೂಡ ಈ ಮನೆಗೆ ಸಂಬಂಧಪಟ್ಟಂಥದ್ದು. ಮನೆ ಆಗಿರಲಿ, ವಾಹನಗಳಾಗಿರಲಿ, ವಿದ್ಯೆ ಆಗಿರಲಿ, ಇವೆಲ್ಲವೂ ಕೂಡ ನಿಮಗೆ ಜೀವನದಲ್ಲಿ ಅನುಭವಿಸುವಂತಹ ಕಂಫರ್ಟ್ಸ್ಗಳಲ್ಲಿ ಈ 4ನೇ ಮನೆಯನ್ನ ಕೂಡ ನೋಡ್ತೀವಿ. ಬರೀ ವಿದ್ಯೆಗೆ 4ನೇ ಮನೆ ಒಂದೇ ಅಲ್ಲ, ತುಂಬಾ ಮನೆಗಳನ್ನ ಕೂಡ ನೋಡೋದಕ್ಕೆ ಆಗುತ್ತೆ. 2ನೇ ಮನೆ, 3ನೇ ಮನೆ, 4ನೇ ಮನೆ ಎಲ್ಲವೂ ಬರುತ್ತೆ. ಯಾಕಂದ್ರೆ ಒಂದೊಂದು ವಿಷಯಗಳಿಗೆ ಕೇವಲ ಒಂದು ಮನೆ ಅಲ್ಲದೆ ಹಲವಾರು ಮನೆಗಳು ಕಾರಕತ್ವವನ್ನು ವಹಿಸುತ್ತೆ. ಅದೆಲ್ಲ ನಿಮ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗುವಾಗ ಅರ್ಥ ಆಗುತ್ತೆ. ಇವತ್ತು ಜಸ್ಟ್ ಪರಿಚಯದ ತರಗತಿ ಆಗಿರೋದ್ರಿಂದ ಜಸ್ಟ್ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ, ಓಕೆನಾ. ವಾಹನಗಳ ಬಗ್ಗೆ, ಕಂಫರ್ಟ್ಸ್ಗಳ ಬಗ್ಗೆ, ಮನೆಯ ಬಗ್ಗೆ, ಯಾವ ರೀತಿಯಾಗಿ ಮನೆ ಇರುತ್ತೆ, ಲಕ್ಸುರಿ ಆಗಿರುತ್ತಾ, ಚೆನ್ನಾಗಿರುತ್ತಾ ಇಲ್ವಾ, ತಾಯಿ ಹೇಗಿರ್ತಾರೆ, ಚೆನ್ನಾಗಿರ್ತಾರಾ, ಒಳ್ಳೆ ಬಾಂಧವ್ಯ ಇರುತ್ತಾ, ತಾಯಿ ಮಗನ ಜೊತೆ ಸಂಬಂಧ ಹೇಗಿರುತ್ತೆ, ಇದೆಲ್ಲವನ್ನ ಈ 4ನೇ ಮನೆಯಿಂದ, ಲಗ್ನದಿಂದ 4ನೇ ಮನೆಯಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಪಂಚಮ ಸ್ಥಾನ, 5ನೇ ಮನೆ ಅಂತ ಕರಿತೀವಿ. ಇದನ್ನ ಸಂತಾನ ಸ್ಥಾನ ಅಂತ ಕರೀಲಾಗುತ್ತೆ. ಸಂತಾನ ಸ್ಥಾನ ಅಂದ್ರೆ ಗೊತ್ತಲ್ವಾ, ಮಕ್ಕಳು, ಚೈಲ್ಡ್ ವರ್ತ್, ಇದನ್ನ ನೋಡ್ಲಾಗುತ್ತೆ. ಇಲ್ಲಿ ಸಂತಾನ ಅಷ್ಟೇ ಅಲ್ಲದೆ ಪ್ರೇಮ, ಪೂರ್ವ ಜನ್ಮದ ಪುಣ್ಯ ಫಲಗಳು, ಈ ರೀತಿಯಾಗಿ ಇನ್ನೂ ಹಲವಾರು ಅಂಶಗಳಿದಾವೆ. ಅದನ್ನು ಕೂಡ ಈ ಮನೆಯಿಂದ ನೋಡ್ಲಾಗುತ್ತೆ. ಇದನ್ನ ಶುಭ ಸ್ಥಾನ ಅಂತ ಕರಿತೀವಿ, ಚೆನ್ನಾಗಿ ಒಳ್ಳೆ ಫಲ ಕೊಡುವಂತಹ ಸ್ಥಾನ ಅಂತ ಕರಿತೀವಿ, ಓಕೆನಾ. ಹಾಗೆ 6ನೇ ಮನೆಯನ್ನ ಲಗ್ನದಿಂದ 6ನೇ ಮನೆ ಶತ್ರುಸ್ಥಾನ ಅಂತ ಕರಿತೀವಿ. ಇಲ್ಲಿ ರೋಗ, ಋಣ, ಶತ್ರುಸ್ಥಾನ ಅಂತ ಕರಿತೀವಿ. ಶತ್ರುಗಳ ಬಗ್ಗೆ, ರೋಗದ ಬಗ್ಗೆ, ಸಾಲಗಳ ಬಗ್ಗೆ, ಸೋದರ ಮಾವನ ಬಗ್ಗೆ, ಇದೆಲ್ಲವನ್ನ ಈ ಮನೆಯಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಶತ್ರುಗಳು ಇರ್ತಾರ, ಯಾವ ರೀತಿ ಶತ್ರುಗಳು, ಹಿತಶತ್ರುಗಳ, ಶತ್ರುಗಳಿಂದ ಸಮಸ್ಯೆ ಇದೆಯಾ, ತೊಂದರೆಗೀಡಾಗುವಂತಹ ಸಾಧ್ಯತೆ ಇದೆಯಾ, ರೋಗಗಳಿರ್ತಾವ, ಯಾವ ರೀತಿಯ ರೋಗಗಳು, ದೀರ್ಘಕಾಲಿಕ ರೋಗಗಳ, ಅಥವಾ ಸಾಲದಲ್ಲಿ ಬೀಳ್ತಾನ ವ್ಯಕ್ತಿ, ಯಾವ ರೀತಿಯ ಸಾಲವನ್ನ ಮಾಡ್ಕೋತಾನೆ, ಸಾಲ ತೀರಿಸ್ಕೊಳ್ಳುವಂತಹ ಯೋಗ ಇದೆಯಾ, ಇದೆಲ್ಲವನ್ನ ಈ ಮನೆಯಲ್ಲಿ ನೋಡಬಹುದು. ಹಾಗೆ 7ನೇ ಮನೆ ಕಳತ್ರ ಸ್ಥಾನ ಅಂತ ಕರಿತೀವಿ. ಕಳತ್ರ ಅಂದ್ರೆ ಮದುವೆ ಅಂತ ಅರ್ಥ. ವೈವಾಹಿಕ ಜೀವನ, ಮದುವೆಯ ನಂತರದ ಜೀವನಗಳು, ಇದೆಲ್ಲವನ್ನ ಈ ಮನೆಯ ಮೂಲಕ ನೋಡ್ತೀವಿ. ಪಾಲುದಾರಿಕಾ ವ್ಯವಹಾರ ಅಂದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನ ಕೂಡ ಈ 7ನೇ ಮನೆ ಮೂಲಕ ನೋಡಬಹುದು. ಹಾಗೆ 8ನೇ ಮನೆ, ಇದನ್ನ ರಂಧ್ರಸ್ಥಾನ ಅಂತ ಕರಿತೀವಿ. ಆರೋಗ್ಯ, ಆಯುಷ್ಯ, ದುರದೃಷ್ಟ ಇವೆಲ್ಲವನ್ನ ಕೂಡ ಲಗ್ನದಿಂದ 8ನೇ ಮನೆಯ ಮೂಲಕ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೇಳದ್ನಲ್ವಾ, ಯಾವುದೇ ಮನೆಗಳನ್ನು ಕೂಡ ಇಷ್ಟೇ ಅಲ್ಲ, ಬಹಳಷ್ಟು ಕಾರಕತ್ವಗಳಿರ್ತವೆ. ಇದನ್ನ ಜಸ್ಟ್ ಪರಿಚಯಿಸ್ತಾ ಇರೋದು ಅಂತ, ಓಕೆನಾ. ಹಾಗೇನೆ ಮುಂದೆ ನೆಕ್ಸ್ಟ್ ನೋಡೋದಾದ್ರೆ 9ನೇ ಮನೆ, ಇದನ್ನ ಭಾಗ್ಯಸ್ಥಾನ ಅಂತ ಕರಿತೀವಿ. ಭಾಗ್ಯಸ್ಥಾನ ಅಂದ್ರೆ ಅದ್ಭುತವಾಗಿರುವಂತಹ ಸ್ಥಾನ. ತಂದೆಯ ಬಗ್ಗೆ ಕೂಡ ನೋಡುವಂತಹ ಪಿತೃಸ್ಥಾನ ಕೂಡ ಹೌದು. ಹಾಗೆ ಅದೃಷ್ಟದ ಬಗ್ಗೆ ಕೂಡ ನೋಡುವಂಥದ್ದು. ನೋಡಿ, ಇಲ್ಲಿ 8ನೇ ಮನೆ ದುರದೃಷ್ಟ ಅಂತ ಆದ್ರೆ 9ನೇ ಮನೆ ಅದೃಷ್ಟ ಆಗುತ್ತೆ. ಹಾಗೆ ಉನ್ನತ ಜೀವನ, ಚೆನ್ನಾಗಿ ಅದ್ಭುತವಾಗಿರುವಂತಹ ಜೀವನ ಯಾವ ರೀತಿಯಾಗಿ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನೆಲ್ಲ ಈ ಮನೆಯ ಮೂಲಕ ನೋಡ್ಕೋಬಹುದು. ಹಾಗೆ 10ನೇ ಮನೆ, ಇದನ್ನ ರಾಜ್ಯಸ್ಥಾನ, ಕರ್ಮಸ್ಥಾನ ಅಂತ ಕೂಡ ಕರಿತೀವಿ. ತುಂಬಾ ಜನಕ್ಕೆ ಸಮಸ್ಯೆ, ಇದರಲ್ಲಿ ತುಂಬಾ ತಿಳ್ಕೊಳ್ಬೇಕು ಅಂತಿರುವಂಥದ್ದು, ತುಂಬಾ ಅರ್ಥ ಮಾಡ್ಕೋಬೇಕು ಅಥವಾ ಇದನ್ನ ಬದಲಾಯಿಸ್ಕೊಳ್ಬೇಕು ಇರುವಂಥದ್ದು ಜಾಸ್ತಿಯಾಗಿ ಬಳಕೆ ಆಗುವಂತಹ ಸ್ಥಾನ ಈ 10ನೇ ಮನೆ. ಉದ್ಯೋಗ ಸ್ಥಾನ, ಉದ್ಯೋಗದ ಬಗ್ಗೆ, ಯಾವ ರೀತಿಯಾಗಿರುವಂತಹ ಉದ್ಯೋಗ, ವ್ಯಾಪಾರವೋ, ಬಿಸ್ನೆಸ್ಸೋ, ಸ್ವಂತ ಕೆಲಸವೋ ಅಥವಾ ಇನ್ನೊಂದು ಮತ್ತೊಂದು, ಈ ರೀತಿಯಾಗಿ ಮಾಡ್ಕೊಳ್ಳುವಂಥದ್ದು. ಹಾಗೆ ವ್ಯವಹಾರ, ಕೆರಿಯರ್ ಯಾವ ರೀತಿಯಾಗಿರುತ್ತೆ, ಅಪ್ ಅಂಡ್ ಡೌನ್ಸ್ ಹೇಗಿರುತ್ತೆ, ಪ್ರಮೋಷನ್ಗಳು ಹೇಗಿರುತ್ತೆ, ಇದೆಲ್ಲವನ್ನ ಈ 10ನೇ ಮನೆಯ ಮೂಲಕ ನೋಡುವಂಥದ್ದು ರಾಜ್ಯಸ್ಥಾನ, ಕರ್ಮಸ್ಥಾನ ಅಂತ ಕರಿತೀವಿ. ಹಾಗೆ 11ನೇ ಮನೆ
ಲಾಭ ಸ್ಥಾನ ಅಂತ ಕರಿತೀವಿ. ನಾವಿಲ್ಲಿ ಲಾಭ ಅಂದ ತಕ್ಷಣ ದುಡ್ಡು ಹಣಕಾಸಿನ ವಿಚಾರ ಮಾತ್ರ ಅಂತ ಅನ್ಕೋತೀವಿ. ಆ ಥರ ಅಲ್ಲ, ಎಲ್ಲವೂ ಕೂಡ ಲಾಭವೇ. ಯಾಕೆಂದ್ರೆ ಆಯುಷ್ಯವೂ ಲಾಭವೇ, ಸಂಪಾದನೆಯೂ ಲಾಭವೇ, ವಿದ್ಯಾಭ್ಯಾಸವೂ ಲಾಭವೇ. ಯಾವ ರೀತಿಯಾಗಿ ಅತ್ಯುತ್ತಮವಾಗಿರುವಂತಹ ಫಲಗಳು, ನಾವು ಖುಷಿ ಪಡುವಂತಹ ವಿಚಾರ, ಅನುಕೂಲವಾಗಿರುವಂತಹ ವಿಚಾರ, ಅವು ಕೂಡ ಈ ಲಾಭ ಸ್ಥಾನದಲ್ಲೇ ಬರುತ್ತೆ. ಕೆಲವೊಬ್ಬರಿಗೆ 2ನೇ ಮದುವೆ ಅಥವಾ ಸಂತಾನ, ಇದೆಲ್ಲವೂ ಕೂಡ ಲಾಭ ಸ್ಥಾನವೇ ಆಗಿರುತ್ತೆ, ಲಾಭವೇ ಆಗಿರುತ್ತೆ. ಹಾಗಾಗಿ 11ನೇ ಮನೆಯಿಂದ ಲಾಭ ಸ್ಥಾನ, ಲಾಭದ ವಿಚಾರವನ್ನ ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಇನ್ನು ಕೊನೆಯದಾಗಿ 12ನೇ ಮನೆ ವ್ಯಯಸ್ಥಾನ ಅಂತ ಕರಿತೀವಿ. ಖರ್ಚುಗಳು, ಕಷ್ಟಗಳು, ಓಡಾಟ, ವಿದೇಶವಾಸ, ಸಮಸ್ಯೆಗಳು ಸೂಚಿಸುತ್ತೆ. ಇಲ್ಲಿ ಏನಂತಂದ್ರೆ ಜನರಲೈಸ್ ಆಗಿ ತುಂಬಾ ಜನ ಜ್ಯೋತಿಷ್ಯರು ಹೇಳುವಂಥದ್ದು 12ನೇ ಮನೆ ಅಂದ್ರೆ ಸ್ವಲ್ಪ ತಿಳ್ಕೊಂಡಿರುವಂಥವ್ರು, ಎಲ್ಲರೂ ಅಲ್ಲ, ಕೆಲವೊಬ್ರು ಸ್ವಲ್ಪ ಜಾಸ್ತಿ ವಿಡಿಯೋಗಳನ್ನ ನೋಡ್ಕೊಂಡು ಕಲ್ತ್ಕೊಂಡು ಅಥವಾ ಅದನ್ನ ತೀರ್ಮಾನ ಮಾಡ್ಕೊಂಡು ಹೇಳುವಂಥದ್ದು, ಅಥವಾ ನೀವು ಸ್ಟಾರ್ಟಿಂಗ್ ಅಲ್ಲಿ ಕಲಿತಾ ಇದ್ರೆ ನಿಮಗೂ ಕೂಡ ಕನ್ಫ್ಯೂಸ್ ಆಗುವಂಥದ್ದು ಏನಪ್ಪಾ ಅಂದ್ರೆ ಈ 6, 8, 12 ಮನೆಗಳು ಸಂಪೂರ್ಣವಾಗಿ ಪಾಪ ಸ್ಥಾನಗಳು ಅಂತ ಮುದ್ರೆಯನ್ನ ಒತ್ಬಿಟ್ಟಿದ್ದಾರೆ. ಆದ್ರೆ ಒಂದು ವಿಷಯ ಸೀಕ್ರೆಟ್ ಅನ್ನ ಹೇಳ್ತಾ ಇದ್ದೀನಿ, ಏನಪ್ಪಾ ಅಂದ್ರೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ ಕೂಡ. ಯಾಕಂದ್ರೆ 12 ಮನೆಗಳಲ್ಲಿ ಯಾವುದೇ ಒಂದು ಮನೆ ಸಂಪೂರ್ಣವಾಗಿ ಶುಭವೂ ಅಲ್ಲ, ಸಂಪೂರ್ಣವಾಗಿ ಪಾಪ ಸ್ಥಾನವೂ ಅಲ್ಲ. ಇದನ್ನ ಜಾಗ್ರತೆಯಾಗಿ ಗಮನದಲ್ಲಿ ಇಟ್ಕೋಬೇಕು. ಎಲ್ಲಾ ಮನೆಗಳಲ್ಲೂ, ಪ್ರತಿಯೊಂದು ಮನೆಗಳಲ್ಲೂ ಕೂಡ ಒಳ್ಳೆಯ ಅಂಶಗಳು ಇದ್ದೇ ಇರುತ್ತೆ, ಹಾಗೆ ಕೆಟ್ಟ ಅಂಶಗಳು ಕೂಡ ಇದ್ದೇ ಇರುತ್ತೆ. ಪಾಪ ಫಲಗಳು ಇರುತ್ತೆ, ಶುಭ ಫಲಗಳು ಇರುತ್ತೆ, ಪ್ರತಿ ಮನೆಯಲ್ಲೂ ಇರುತ್ತೆ. ನೋಡಿ, ಉದಾಹರಣೆಗೆ 12ನೇ ಮನೆ ವ್ಯಯಸ್ಥಾನ, ಖರ್ಚು, ಕಷ್ಟ, ಓಡಾಟ, ಸಾಲ, ಎಲ್ಲ ಸಮಸ್ಯೆಗಳು ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ವಿದೇಶವಾಸ ಅನ್ನುವಂಥ ಒಳ್ಳೆ ಫಲ ಇದೆ. ನೀವು ವಿದೇಶಕ್ಕೆ ಹೋಗೋದಿದ್ರೆ, ವಿದೇಶಕ್ಕೆ ಉದ್ಯೋಗಕ್ಕೋ, ವಿದ್ಯಾಭ್ಯಾಸಕ್ಕೋ, ಮದುವೆಗೋ, ಇನ್ನೊಂದಕ್ಕೋ ಮತ್ತೊಂದಕ್ಕೋ ಹೋಗೋ ಹಾಗಿದ್ರೆ, ಆಸ್ತಿ ಖರೀದಿಗೋ, ಇದಕ್ಕೆಲ್ಲ ಈ 12ನೇ ಮನೆಯನ್ನ ನೋಡ್ಬೇಕಾಗುತ್ತೆ. 12ನೇ ಮನೆ ಚೆನ್ನಾಗಿದ್ರೆ ವಿದೇಶಿ ಯೋಗ ಇದೆ, ಹೌದಾ? ಇದು ಒಳ್ಳೆ ಫಲ ಆಯ್ತಲ್ವಾ? ವಿದೇಶಕ್ಕೆ ಹೋಗೋರಿಗೆ ಈ ಮನೆ ಒಳ್ಳೇದಾಯ್ತಲ್ವಾ? ಇದೇ ರೀತಿನೇ ಇರುತ್ತೆ. ಓಕೆನಾ? ಹಾಗಾಗಿ ಯಾವುದೇ ಮನೆಯ ಬಗ್ಗೆ ಒಂದು ತೀರಾ ತಾತ್ಸಾರದ ಭಾವನೆ ಬೇಡ. ಎಲ್ಲಾ ಭಾವಗಳು ಕೂಡ ಅದ್ಭುತವಾಗಿರುವಂತಹ ಫಲವನ್ನ ಕೊಡುತ್ತೆ. ಹಾಗೆ ಎಲ್ಲಾ ಮನೆಗಳು ಕೂಡ ಕಾಂಪ್ಲಿಕೇಟೆಡ್, ಯಾವುದು ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅಂತಿಲ್ಲ. ಅದರಲ್ಲಿ 8ನೇ ಮನೆ, 12ನೇ ಮನೆ ಸ್ವಲ್ಪ ಮಿಸ್ಟೀರಿಯಸ್ ಹೌಸ್ ಅಂತ ಕರಿತೀವಿ. ಅವುಗಳ ಬಗ್ಗೆ ಸ್ವಲ್ಪ ಜಾಗೃತೆಯಾಗಿ ಅಧ್ಯಯನ ಮಾಡ್ಬೇಕಾಗುತ್ತೆ ಅಷ್ಟೇನೆ. ಓಕೆನಾ? ಎಲ್ಲವೂ ಪಾಪಸ್ಥಾನ ಅಲ್ಲ, ಎಲ್ಲವೂ ಶುಭ ಸ್ಥಾನವೂ ಅಲ್ಲ. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ, ಈ 12 ಮನೆಗಳಲ್ಲಿರುವಂತಹ ಗ್ರಹಗಳು, ಖಾಲಿ ಇರುವ ಮನೆಗಳು ಎಲ್ಲ ಕೂಡ ಒಂದು ಜಾತಕದಲ್ಲಿ ಸರ್ವ ಫಲಿತಾಂಶವನ್ನು ಕೂಡ ನಿರ್ಧಾರ ಮಾಡುತ್ತೆ. ಒಂದ್ ಮನೆಯಲ್ಲಿ ಗ್ರಹ ಇರುತ್ತೆ, ಒಂದ್ ಮನೆಯಲ್ಲಿ ಇರೋದಿಲ್ಲ, ಒಂದ್ ಮನೆಯಲ್ಲಿ ಗ್ರಹಗಳ ದೃಷ್ಟಿ ಇರುತ್ತೆ, ಅಥವಾ ಒಂದ್ ಮನೆಯಲ್ಲಿ ಯಾವ ಗ್ರಹಗಳ ದೃಷ್ಟಿಯೂ ಇರೋದಿಲ್ಲ, ಯಾವ ಗ್ರಹಗಳು ಇರೋದಿಲ್ಲ. ಇದೆಲ್ಲವೂ ಕೂಡ ಒಂದು ಜಾತಕವನ್ನು ಅಧ್ಯಯನ ಮಾಡುವಾಗ ಇದೆಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ. ಗ್ರಹಗಳ